ಸತ್ತ ಅನುಭವನೇ ಸಾವಿನ ಭಯಕ್ಕೆ ಕಾರಣ ಅನ್ನೋದು ಎಷ್ಟು ಸೂಕ್ತ? ಮನಸ್ಸನ್ನೇ ಆ ನಮ್ಮೊಳಗಿರೋ ಪಾತ್ರೆ ಅನ್ಕೋಬಹುದಾ? ದುರ್ಬಲ ಮನಸ್ಸು ಮತ್ತು ದುರ್ಬಲ ಆತ್ಮಕ್ಕಾಗಿ ಏನಾದರೂ ಪರಿಹಾರ ಹೇಳಿ. ಮಾನಸಿಕ ಹಿಂಜರಿಕೆ ಮತ್ತು ಡಿಪ್ರೆಷನ್ಗೆ ಏನಾದರೂ ಪರಿಹಾರ ಬೇಕು. ಇದೇ ನಮ್ಮ ಕೊನೆ ಜನ್ಮ ಅಂತ ಅನ್ಕೋಬಹುದಾ? ಯುಗಗಳಿಗೆ ಒಂದು ಕೊನೆ ಅನ್ನೋದೇ ಇಲ್ವಾ? ಇದು ಯಾವಾಗಲೂ ನಡೀತಾನೆ ಇರುತ್ತಾ? ಮೋಸ ಮಾಡೋರು, ಎಲ್ಲ ಕೆಟ್ಟ ಕೆಲಸಗಳನ್ನು ಮಾಡೋರು ಚೆನ್ನಾಗೇ ಇರ್ತಾರೆ. ನಾವು ಅವ್ರಿಗೆ ಮೋಸ ಮಾಡಿದಾಗ ನಮಗೆ ಕೆಟ್ಟದ್ದಾಗತ್ತೆ. ಅವ್ರು ಎಷ್ಟೇ ಮೋಸ ಮಾಡಿದ್ರು ನಾವು ಸಹಿಸ್ಕೊಂಡೇ ಇರಬೇಕಾ? ನ ಕಿಲ್ಬಿಷಂ ಅತ್ರ ನಾ ಧಾರೋ ಅಸ್ತಿ ನ ಯನ್ಮಿತ್ರೈಃ ಸಮಮಮಾನ ಏತಿ ಅನೂನಂ ಪಾತ್ರಂ ನಿಹಿತಂ ನ ಏತತ್ ಪಕ್ತಾರಂ ಪಕ್ವಃ ಪುನರಾವಿಶಾತಿ. ಅಥರ್ವ 12.3.48 ಅಂದರೆ ಅಥರ್ವವೇದ 12ನೇ ಅಧ್ಯಾಯ 3ನೇ ಸೂಕ್ತ 48ನೇ ಮಂತ್ರ. ಯಾಕಿವತ್ತು ಮಂತ್ರ ಹೇಳಿಬಿಟ್ಟು ಶುರು ಮಾಡ್ತಿದ್ದೀನಿ ಅಂದ್ಕೊಳ್ತಿದ್ದೀರಾ? ಪ್ರಶ್ನೋತ್ತರ ಸಂಚಿಕೆಯಲ್ಲಿ ಈ ಮಂತ್ರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಜನ ಪ್ರಶ್ನೆ ಕೇಳಿದ್ದಾರೆ. ಹಾಗೆ ಬೇರೆಯವರ ಪ್ರಶ್ನೆಗಳು ಕೂಡ ಈ ಮಂತ್ರದಲ್ಲಿ ಸ್ವಲ್ಪ ಉತ್ತರ ಇರೋದ್ರಿಂದ ನಾನು ಈ ಮಂತ್ರನ ಶುರು ಮಾಡಿದ್ದೀನಿ. ಈ ಮಂತ್ರ ಏನು ಹೇಳುತ್ತೆ ಅನ್ನೋದನ್ನು ನೋಡೋಣ ಬನ್ನಿ. ನಮಸ್ಕಾರ, ನಮ್ಮ ಪರಂಪರಾಗೆ ಸ್ವಾಗತ. ನಮ್ಮ ಅಂತರಂಗದಲ್ಲಿ ಒಂದು ಪಾತ್ರೆ ಇದೆ. ಅದರಲ್ಲಿ ನಾವು ಮಾಡಿದ ಎಲ್ಲ ಒಳ್ಳೆ ಕೆಟ್ಟ ಕರ್ಮಗಳು ಹೋಗಿ ಬೀಳ್ತಾ ಇರುತ್ತೆ. ಎಲ್ಲನೂ ಬೀಳ್ತಾ ಇರುತ್ತೆ. ಅದರಿಂದಾಗಿ ಒಂದು ಅಡುಗೆ ರೆಡಿ ಆಗುತ್ತೆ. ಆ ಅಡುಗೆನೇ ನಮ್ಮ ಕರ್ಮಫಲ. ಆ ಅಡುಗೆನ ನಾವು ತಿನ್ನಲೇಬೇಕು. ಆದ್ದರಿಂದ ನಾವು ತಪ್ಪಿಸ್ಕೊಳ್ಳೋಕ್ಕಾಗಲ್ಲ. ನಾವೆಲ್ಲಿಗೆ ಹೋದರೂ ಆ ಅಡುಗೆನೇ ನಮ್ಮನ್ನು ಹುಡುಕೊಂಡು ಬರುತ್ತೆ ಅನ್ನೋದನ್ನು ನಾನು ಈ ಹಿಂದೆ 15ನೇ ಸಂಚಿಕೆಯಲ್ಲಿ ಇದರ ಬಗ್ಗೆ, ಈ ಮಂತ್ರದ ಬಗ್ಗೆ ಡೀಟೇಲಾಗಿ ಹೇಳಿದ್ದೀನಿ. ಸ್ವಲ್ಪ ಹಿಂದು ಮುಂದೂ ಇರುತ್ತೆ, ಯಾಕಂದರೆ ಒಂದು ಮಂತ್ರ 2, 3, 4 ಎಪಿಸೋಡ್ ಆಗೋದ್ರಿಂದ ಅದು ಮಂತ್ರ ಎಲ್ಲಿ ಹೇಳಿರ್ತೀನಿ ಅದರ ವಿವರಣೆ ಕೊಡ್ತಾ 2-3 ಎಪಿಸೋಡ್ ಆಗಿರುತ್ತೆ. 15 ಅದರ ಅಕ್ಕಪಕ್ಕದ ಎಲ್ಲ ಸಂಚಿಕೆಗಳು ನೋಡಿದರೆ ಇದ್ರ ಬಗ್ಗೆ ಡೀಟೇಲಾಗಿ ಎಲ್ಲ ಇದೆ. ಈಗ ಸಂಕ್ಷಿಪ್ತವಾಗಿ ತಗೊಳ್ತೀನಿ. ಇದನ್ನು ಈಗ ಆ ಪಾತ್ರೆನ ಮನಸ್ಸು ಅಂತ ಅನ್ಕೋಬಹುದಾ ಅಂತ ಒಬ್ಬರು ಪ್ರಶ್ನೆ ಕೇಳಿದ್ದಾರೆ. ಆ ಪಾತ್ರೆ ಮನಸ್ಸು ಅಂತ ಆಗಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಮನಸ್ಸು ಜಡ, ಅದು ನಮ್ಮ ಇಂದ್ರಿಯ ಗೋಚರ ಆಗಿದೆ. ಅಂದರೆ ನಾವು ಈಗಿನ ಒಂದು ರೂಢಿಯಲ್ಲಿ ಬ್ರೇನನ್ನು ಮನಸ್ಸು ಅಂತ ಅಂದ್ಕೊಳ್ತೀವಿ. ಹಾಗಾಗಿ ಬ್ರೇನು ಜಡ ಆಗಿರೋದ್ರಿಂದ ಅದನ್ನು ನಾವು ಆ ಪಾತ್ರೆ ಅಂದ್ಕೊಳ್ಳೋಕ್ಕಾಗಲ್ಲ. ಆ ಪಾತ್ರೆ ಆತ್ಮಗಳನ್ನು ಮೀರಿದ್ದು, ಪರಮಾತ್ಮನನ್ನು ಮೀರದೇ ಇರೋವಂಥದ್ದು. ಅಂದರೆ ಪರಮಾತ್ಮನ ಒಂದು ಕ್ಯಾಲ್ಕುಲೇಟರ್ ಅಂತ ಹೇಳಬಹುದು. ಅದೊಂದು ಕ್ಯಾಲ್ಕುಲೇಟರ್ ತರಹದ್ದು. ಆತ್ಮ ಹೇಗೆ ಕಣ್ಣಿಗೆ ಗೋಚರ ಆಗಲ್ವೋ, ಹೇಗೆ ಅದೊಂದು ಚೇತನ ಶಕ್ತಿನೋ, ಅದೇ ರೀತಿ ಇದು ಒಂದು ಶಕ್ತಿ. ನಮ್ಮ ಎಲ್ಲ ಪಾಪ ಕರ್ಮಗಳನ್ನು ಒಂದು ಚೂರು ಫಿಲ್ಟರ್ ಆಗಿ ತಪ್ಪಿಸ್ಕೊಂಡು ಹೋಗದೇ ಇರೋ ಹಾಗೆ ಹಿಡಿದಿಡುವಂಥ ಒಂದು ಪಾತ್ರೆ ಅದು. ಅದು ಮನಸ್ಸಿನಿಗಿಂತ ಮೀರಿದ್ದು, ಆತ್ಮವನ್ನು ಮೀರಿದ್ದು ಅಂತ ಹೇಳಬಹುದು. ಅದಕ್ಕೆ ಒಂದು ಆಕಾರ, ಶೇಪು ಏನೂ ಇಲ್ಲ. ಅದು ಕಣ್ಣಿಗೆ ಕಾಣಿಸಲ್ಲ. ಅದು ಭಗವಂತನ ಒಂದು ಸಿಸ್ಟಮ್ ಅಂತ ನಾವು ಅರ್ಥ ಮಾಡ್ಕೋಬಹುದು. ಆದರೆ ಅದರಲ್ಲಿ ಯಾವುದೂ ಬಿಟ್ಟು ಹೋಗಲ್ಲ. ಆ ಪಾತ್ರೆಗೆಲ್ಲೂ ತೂತಿಲ್ಲ ಅಂತ ಹೇಳಿರೋದು. ಅನೂನಂ ಪಾತ್ರಂ ಅಂತ ಇದೆ ಅದರಲ್ಲಿ. ನಿಹಿತಂನ, ಅದರಲ್ಲಿ ಪ್ರತಿಯೊಂದು ಕೂಡ ಹಿಡಿದಿಡಲ್ಪಡುತ್ತೆ. ನಾವು ಯಾವುದೇ ಒಂದು ಕರ್ಮ ಮಾಡುವಾಗ ಇನ್ನೊಬ್ರಿಗೆ ಗೊತ್ತಾಗದೇ ಇರೋ ಹಾಗೆ ಮಾಡ್ಬೋದು, ಮುಚ್ಚುಮರೆಯಿಂದ ಮಾಡ್ಬೋದು. ಹೊಡೆಯೋದಾಗಲಿ ಬಡಿಯೋದಾಗಲಿ ನಾವೆಲ್ಲ ಎಷ್ಟೊಂದು ನಡೆಯುತ್ತಲ್ಲ ಸಮಾಜದಲ್ಲಿ. ಯಾವುದೇ ಮುಚ್ಚುಮರೆಯಿಂದ ಮಾಡಿದ್ರೂ ಆ ಪಾತ್ರೆಯಿಂದ ಯಾವುದೇ ಕರ್ಮವನ್ನು ತಪ್ಪಿಸ್ಕೊಳ್ಳೋಕ್ಕಾಗಲ್ಲ. ನಾವು ಬೇರೆಯವ್ರ ಕಣ್ಣಿಗೆ ಕಾಣದೇ ಇರೋ ಹಾಗೆ, ಯಾರಿಗೂ ಗೊತ್ತಾಗದೇ ಇರೋ ಹಾಗೆ ಬಚ್ಚಿಟ್ಟು ಮುಚ್ಚಿಟ್ಟು ಏನೆಲ್ಲ ತಪ್ಪು ಕರ್ಮಗಳನ್ನು, ಒಳ್ಳೆಯ ಕರ್ಮಗಳನ್ನು ಮಾಡಬಹುದು. ಆದರೆ ಆ ಪಾತ್ರೆ ಅನ್ನೋದರಿಂದ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ. ಅದು ಆ ಭಗವಂತನ ಪಾತ್ರೆ. ಪಾತ್ರೆ ಅಂದರೆ ಫಿಸಿಕಲ್ ಪಾತ್ರೆನೇ ಅಂತಲ್ಲ, ಅದು ಒಂದು ಕ್ಯಾಲ್ಕುಲೇಟರ್ ಅಥವಾ ಒಂದು ಶಕ್ತಿ ಅಂತ ಅನ್ಕೋಬಹುದು. ಅದು ಆತ್ಮಗಳನ್ನು ಮೀರಿದ್ದು. ಹಾಗಾಗಿ ಮನಸ್ಸು ಅಂತ ಅಷ್ಟು ಸಂಕುಚಿತವಾಗಿ ಅದನ್ನು ಯೋಚನೆ ಮಾಡೋಕ್ಕಾಗಲ್ಲ. ಇದು ಅವರ ಪ್ರಶ್ನೆಗೆ ಉತ್ತರ. ಇನ್ನೊಂದೇನು ಅಂತಂದರೆ, ಈ ಕರ್ಮಫಲ ಸಿದ್ಧಾಂತ ಬರುತ್ತೆ ಇದರಲ್ಲಿ. ಇದೇ ಮಂತ್ರದಲ್ಲೇ ಬರೋದು. ಕರ್ಮ ಹೇಗೆ ಅದು ಎಲ್ಲ ನಮ್ಮ ಕರ್ಮಗಳೆಲ್ಲ ಹೇಗೆ ಪಾತ್ರೆಯಲ್ಲಿ ಬಿದ್ದು ಅಡುಗೆ ರೆಡಿ ಆಗುತ್ತೆ, ಅದನ್ನು ನಾವು ಹೇಗೆ ಅನುಭವಿಸಬೇಕು ಅನ್ನೋದು ಬರುತ್ತೆ. ಇನ್ನೂ ಒಬ್ಬರು ಪ್ರಶ್ನೆ ಕೇಳಿದ್ದಾರೆ. ನಮಗೆ ಮೋಸ ಮಾಡೋರು, ನಮಗೆ ಕೆಟ್ಟದ್ದನ್ನು ಮಾಡೋರು ಎಲ್ಲ ಚೆನ್ನಾಗೇ ಇರ್ತಾರೆ, ಆದರೆ ನಾವು ಮಾತ್ರ ಅನುಭವಿಸ್ತಾ ಇರ್ತೀವಿ. ನಾವು ಅವ್ರಿಗೇನಾದರೂ ಕೆಟ್ಟದ್ದು ಮಾಡಿದ್ರೆ ಇಮ್ಮಿಡಿಯೇಟಾಗಿ ನಮಗೆ ಕೆಟ್ಟದ್ದಾಗ್ಬಿಡುತ್ತೆ. ಇನ್ನೂ ಒಂದು, ಅವ್ರು ಏನೇ ಮಾಡಿದ್ರೂ ನಾವು ಸಹಿಸ್ಕೋಬೇಕಾ ಅಂತ ಕೇಳಿದ್ದಾರೆ. ಖಂಡಿತ ಈ ವಿಚಾರವಾಗಿ ಕೂಡ ಈ ಮಂತ್ರದಲ್ಲಿ ಕರ್ಮಫಲ ಸಿದ್ಧಾಂತದ ಬಗ್ಗೆ ಅಷ್ಟೇ ಇದೆ. ರೀಸೆಂಟಾಗಿ ಅಂದರೆ ಮೊನ್ನೆವರೆಗೂ ಈ ಕರ್ಮಫಲ ಸಿದ್ಧಾಂತನ ನಾನೇ ಒಪ್ಕೊಳ್ತಿರ್ಲಿಲ್ಲ. ನಂಗೆ ಅದು ಯಾವತ್ತೂ ಕನ್ವಿನ್ಸ್ ಆಗಿರಲಿಲ್ಲ. ನನ್ನ ವಾದ ಏನು ಅಂತಂದರೆ, ಯಾರೇ ಒಬ್ಬರು ಏನೇ ತಪ್ಪು ಮಾಡಿದ್ರೂ ಕೂಡ ಅಲ್ಲಿಂದ ಅಲ್ಲಿಗೆ ಅವ್ರಿಗೆ ಶಿಕ್ಷೆ ಸಿಕ್ಕಿಬಿಡಬೇಕು. ಆವಾಗ ಅವ್ರಿಗೆ ನಾನು ಈ ತಪ್ಪಿಗೆ ನನಗೆ ಶಿಕ್ಷೆ ಸಿಕ್ಕಿದೆ ಅನ್ನೋದು ರಿಯಲೈಸ್ ಆಗುತ್ತೆ.
ನಾವೀಗ ಯಾವಾಗಲೂ ತಪ್ಪು ಮಾಡಿ ಇನ್ಯಾವುದೋ ಜನ್ಮದಲ್ಲಿ ಅಥವಾ ಇನ್ಯಾವಾಗಲೂ ಅದರ ಶಿಕ್ಷೆ ಅನುಭವಿಸೋದು, ಅಥವಾ ಈಗ ಚೆನ್ನಾಗಿ ಲೈಫನ್ನು ಯಂಗಿರುವಾಗ ಚೆನ್ನಾಗಿ ಎಂಜಾಯ್ ಮಾಡಿಬಿಡೋದು, ಎಲ್ಲನೂ ಸುಖಭೋಗಗಳನ್ನು ಅನುಭವಿಸ್ಬಿಡೋದು, ಇನ್ನೊಬ್ರಿಗೆ ಏನಾದರೂ ಕಷ್ಟ ಆಗಲಿ ಬೇರೆಯವ್ರಿಗೆ ತೊಂದರೆ ಕೊಟ್ಟು ನಾವು ಎಂಜಾಯ್ ಮಾಡೋದು, ಕೊನೆ ಕಾಲದಲ್ಲಿ ಒಂದು 10 ನಿಮಿಷನೋ 1 ಅವರೋ ಅಥವಾ 10 ದಿನನೋ ಒಂದು ತಿಂಗಳು ಅನುಭವಿಸೋದ್ರಿಂದ ಏನಾಗಬೇಕಾಗಿದೆ? ಇಡೀ ಲೈಫನ್ನು ಎಂಜಾಯ್ ಮಾಡೋದ್ರಿಂದ ಕೊನೆಗೊಂಚೂರು ಅನುಭವಿಸದಿದ್ದರೆ ಪರವಾಗಿಲ್ಲ, ಆ ಟೈಮಲ್ಲಿ ಸಾಯೋವಾಗ ಅನುಭವಿಸಿದ್ರೆ ಏನು ಅನ್ನೋ ಒಂದು ಭಾವನೆ ಬಂದುಬಿಡುತ್ತೆ ಕೆಲವರಿಗೆ. ಹಾಗಾಗಿ ಅದೇನು ದೊಡ್ಡ ವಿಷಯ, ಇದು ಯಾವ ಥರ ಕರ್ಮಫಲ ಸಿದ್ಧಾಂತ, ಇದು ಸರಿಯೇ ಇಲ್ಲ ಅಂತ ಅನಿಸೋದು. ನಾನು ಕೂಡ ಇದೇ ವಾದ ಮಾಡ್ತಿದ್ದೆ. ಇದು ನನ್ನ ಭಾವನೆ, ನನ್ನ ಒಂದು ವಾದ. ಅಂದರೆ ನಾನು ಯಾವಾಗಲೂ ಗುರುಗಳ ಹತ್ರ ಎಷ್ಟು ಸಾರಿ ಇದನ್ನು ಕೇಳ್ತಿದ್ದೆ ಅಂದರೆ, ಅವರು ಪ್ರತಿ ಸಾರಿ ಕರ್ಮಫಲದ ಬಗ್ಗೆ ಯಾವುದೋ ಒಂದು ಮಂತ್ರ ಹೇಳಿದಾಗ ನಾನು ಯಾವಾಗಲೂ ಅದು ನನಗೆ ಕನ್ವಿನ್ಸ್ ಆಗಲೇ ಇಲ್ಲ. ಎಷ್ಟೇ ಹೇಳಿದ್ರು ನನಗೆ ಯಾವಾಗಲೂ ಅನಿಸೋದು ಇದು ಹೇಗೆ ಸಾಧ್ಯ ಅಂತ. ಆದರೆ ನಾವು ಆ ಕ್ಲಾಸಲ್ಲಿ ಒಂದು ಮಂತ್ರ ಕೇಳಿ ಅದರ ಅರ್ಥ ತಿಳ್ಕೊಂಡು 2-2.5 ಗಂಟೆವರೆಗೂ ಅದರೆಲ್ಲ ಬಗ್ಗೆ ಚರ್ಚೆ ಆದಮೇಲೆ ಆ ಮಂತ್ರದ ಅರ್ಥ ಮಾಡ್ಕೊಂಡಂತೂ ಬಂದುಬಿಡ್ತಾ ಇದ್ವಿ. ಆದರೆ ಈಗಲೂ ಕೂಡ ಎಷ್ಟೋ ವಿಚಾರಗಳನ್ನು ನಾವು ಅದರಲ್ಲಿ ತುಂಬ ಆಳವಾಗಿ ಅದರ ಬಗ್ಗೆ ಯೋಚನೆ ಮಾಡಿ ಅದರಲ್ಲಿ ಮುಳುಗಿ ಹೋದಾಗ ನಮಗೆ ಹೊಸದಾಗಿ ರಿಯಲೈಸ್ ಆಗ್ತಾ ಇರುತ್ತೆ. ಅಂದರೆ ನಮ್ಮ ಗುರುಗಳು 10 ವರ್ಷದ ಹಿಂದೆ ಹೇಳಿರೋ ಒಂದು ಮಂತ್ರನ ನಾನು ಈಗಲೂ ಕೂಡ ಅದ್ರ ಬಗ್ಗೆ ಮೆಲುಕು ಹಾಕ್ತಾಯಿದ್ರೆ, ಆ ಕ್ಲಾಸನ್ನು ಮೆಲುಕು ಹಾಕ್ತಾಯಿದ್ರೆ ನನಗೆ ಅದ್ರ ಬಗ್ಗೆ ಹೊಸ ವಿಷಯಗಳು ರಿಯಲೈಸ್ ಆಗುತ್ತೆ. ಅದನ್ನೇ ಒಂದು ರೀತಿ ದರ್ಶನ ಅಂತ ಹೇಳಬಹುದು. ಹಿಂದೆ ಋಷಿಮುನಿಗಳು ತಪಸ್ಸು ಮಾಡಿ ಅವುಗಳನ್ನೆಲ್ಲ ದರ್ಶನ ಮಾಡ್ಕೊಳ್ತಿದ್ರು ಅಂದರೆ ಅವು ಅವ್ರ ಕಣ್ಣು ಮುಂದೆ ಬಂದುಬಿಡ್ತಾ ಇತ್ತು ಅಕ್ಷರ ರೂಪದಲ್ಲಿ ಅಂತಲ್ಲ, ಅದನ್ನು ರಿಯಲೈಸ್ ಮಾಡ್ತಾಯಿದ್ರು. ಹಾಗೆ ನಮಗೆ ಮಂತ್ರಗಳು ಒಂದೇ ಸರಿಗೆ ಅರ್ಥ ಆಗಲ್ಲ. ಎಷ್ಟೋ ಸರಿ ಒಂದು ಮಂತ್ರನ ಈ ಕಿಲ್ಬಿಷಂ ಹತ್ರನೇ ಅಂದ್ಕೊಳ್ಳೋಣ, ಇದನ್ನು 100 ಸರಿ ನಾನು ಕೇಳಿಸ್ಕೊಂಡಿದ್ದೀನಿ, 100 ಸರಿ ಅದ್ರ ಬಗ್ಗೆ ಯೋಚನೆ ಮಾಡಿದ್ದೀನಿ ಅಂದರೆ 101ನೇ ಸಾರಿ ಕೂಡ ಅದ್ರ ಬಗ್ಗೆ ಇನ್ನೂ ಒಂದು ಹೊಸ ವಿಷಯ ನನಗೆ ರಿಯಲೈಸ್ ಆಗುತ್ತೆ. ಓ ಹೀಗೂ ಇದೆಯಾ, ಇದರಲ್ಲಿ ಹೀಗೂ ಅರ್ಥ ಇದೆಯಾ ಅಂತ. ಪ್ರತಿ ಸಾರಿ ನಾವು ಕೇಳಿದಾಗ ಮುಳುಗದಷ್ಟು ಹೊಸ ಅರ್ಥಗಳು ಬರ್ತಾ ಇರುತ್ತೆ. ಅದೇ ರೀತಿ ನನಗೆ ತುಂಬ ರೀಸೆಂಟಾಗಿ ಇದು ಅರ್ಥ ಆಯಿತು. ಕರ್ಮಫಲ ಸಿದ್ಧಾಂತ ನನಗೆ ಕನ್ವಿನ್ಸ್ ಆಗಿದ್ದು ಹೇಗೆ ಅಂತಂದರೆ, ನಾವು ಅಂದ್ಕೊಳ್ತೀವಿ ನಮಗೆ ಅನ್ಯಾಯ ಮಾಡ್ತಿರೋರು, ಮೋಸ ಮಾಡ್ತಿರೋರು ಚೆನ್ನಾಗೇ ಇದ್ದಾರೆ, ತುಂಬ ಚೆನ್ನಾಗಿರ್ತಾರೆ ಅಂತ. ಅದು ನಮ್ಮ ಕಣ್ಣಿಗೆ ಕಾಣಿಸೋದಷ್ಟೇ, ನಿಜವಾಗ್ಲೂ ಅವರು ಚೆನ್ನಾಗಿರಲ್ಲ. ಇದೇ ಮಾತನ್ನು, ಇದೇ ಸೆಂಟೆನ್ಸ್ನ ನಮ್ಮ ಗುರುಗಳು ಎಷ್ಟೇ ಸರಿ ಹೇಳಿದ್ರು ನಾನು ನಂಬ್ತಾ ಇರಲಿಲ್ಲ. ಅದು ಹೇಗೆ ನಮ್ಮ ಕಣ್ಣಿಗೆ ಕಾಣಿಸುತ್ತೆ, ಅವರು ಖುಷಿಯಾಗೇ ಇದ್ದಾರೆ, ಎಲ್ಲ ವಿಷಯದಲ್ಲೂ ಖುಷಿಯಾಗಿದ್ದಾರೆ ಅಂತ ಹೇಳ್ಕೊಳ್ತಾನೂ ಕೂಡ ನಮಗೆ ಅದು ಗೊತ್ತಾಗುತ್ತೆ ಎಲ್ಲ ಹೇಳ್ಕೊಳ್ತಿರ್ತಾರೆ ಅಂತ. ಎಲ್ಲ ರೀತಿಯಲ್ಲಿ ಅವ್ರಿಗೆ ಸಮೃದ್ಧಿ ಇರುತ್ತೆ, ದುಡ್ಡಿರುತ್ತೆ, ನೆಮ್ಮದಿ ಇರುತ್ತೆ, ಖುಷಿಯಾಗಿ ಓಡಾಡ್ತಾ ಇರ್ತಾರೆ, ಎಲ್ಲ ಎಂಜಾಯ್ ಮಾಡ್ತಿರ್ತಾರೆ ಅಂತ ಅನ್ನಿಸುತ್ತೆ. ಆದರೆ ನಿಜವಾಗ್ಲೂ ಒಳಗಡೆ ಹಾಗೆ ಇರಲ್ಲ ಅನ್ನೋದು ನನಗೆ ಇತ್ತೀಚೆಗೆ ರಿಯಲೈಸ್ ಆಗಿದೆ. ಸರ್ ಅಷ್ಟು ಸರಿ ಹೇಳಿದಾಗಲೂ ಕೂಡ ನಾನು ವಾದ ಮಾಡ್ತಾಯಿದ್ದೆ, ಅಥವಾ ನನ್ನೊಳಗೆ ಒಂದು ವಾದ ನಡೀತಾ ಇತ್ತು, ಇಲ್ಲ ಇದು ಯಾಕೋ ನನಗೆ ಕನ್ವಿನ್ಸ್ ಆಗ್ತಿಲ್ಲ ಅಂತ. ಯಾಕೆ ಹಾಗೆ ಅಂತಂದರೆ, ಅವರು ಈಗ ನಿಮಗೆ ಮೋಸ ಮಾಡಿರ್ತಾರೆ ಅಂದ್ಕೊಳ್ಳಿ, ನಿಮಗೇನೋ ಅನ್ಯಾಯ ಮಾಡಿ ನಿಮಗೆ ತುಂಬ ತೊಂದರೆ ಕೊಟ್ಟಿದ್ದಾರೆ. ನಿಮ್ಮ ಮುಂದೆನೇ ಬಂದು ಅದರಿಂದಾಗಿ ನನಗೆ ಹೀಗಾಗಿದೆ ಅಂತ ಹೇಳ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ಯಾವತ್ತಿದ್ರೂ. ನಿಮಗೆ ನಾನು ಅನ್ಯಾಯ ಮಾಡಿದೆ, ನಿಮಗೆ ತೊಂದರೆ ಕೊಟ್ಟೆ, ಅದರಿಂದಾಗಿ ಇವತ್ತು ನಾನು ಅನುಭವಿಸ್ತಾ ಇದ್ದೀನಿ ಅಂತ ತೋರಿಸ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಎಸ್ಪೆಷಲಿ ಬೇರೆಯವ್ರಿಗಿಂತ ನಿಮ್ಮ ಮುಂದೆನೇ ಅವ್ರು ನಾನಿನ್ನೂ ಚೆನ್ನಾಗಿದ್ದೀನಿ ಅಂತ ತೋರಿಸ್ಕೊಳ್ಳೋ ಪ್ರಯತ್ನದಲ್ಲೇ ಇರ್ತಾರೆ. ಅವರು ಒಪ್ಕೊಳ್ಳೋಕ್ಕಾಗಲ್ಲ. ಒಳಗಡೆ ತುಂಬ ಅವ್ರಿಗೆ ಕುದಿ ಇರುತ್ತೆ, ಅಂದರೆ ತುಂಬ ನೋವಿರುತ್ತೆ. ಎಷ್ಟು ಅನುಭವಿಸ್ತಾ ಇರ್ತಾರೆ ಅಂದರೆ ಆ ಪಶ್ಚಾತ್ತಾಪ ಪ್ರಾಯಶ್ಚಿತ್ತ ಆಗಿ ಕೆಲವರು ಅದನ್ನು ತಡೆಯೋಕ್ಕಾಗದೆ ಹೇಳ್ಕೊಂಡೂ ಬಿಡ್ತಾರೆ ಎಷ್ಟೋ ಜನ. ಆದರೆ ಮ್ಯಾಕ್ಸಿಮಮ್ ಜನ ಅದನ್ನು ಹೇಳ್ಕೊಳ್ಳಲ್ಲ. ಯಾರಿಗೆ ಅನ್ಯಾಯ ಮಾಡಿ ನಮ್ಗೆ ಹೀಗಾಗಿದೆ ಅನ್ನೋರ ಮುಂದೆ ಅಂತೂ ಮೊದಲೇ ಹೇಳ್ಕೊಳ್ಳಲ್ಲ. ಹಾಗಾಗಿ ನಿಮ್ಗೆ ಹಾಗೆ ಅನಿಸುತ್ತೆ ಬಿಟ್ಟರೆ ಅವರು ಖಂಡಿತ ಅನುಭವಿಸ್ತಾ ಇರ್ತಾರೆ ಒಳಗಡೆ. ಇನ್ನೊಂದು, ಅವರು ಆ ಟೈಮಲ್ಲಿ ಆ ಸಮಯದಲ್ಲಿ ಅನುಭವಿಸಿಲ್ಲ ಅಂದರೂ ಕೊನೆಗೆ ಅನುಭವಿಸಿ ಪ್ರಯೋಜನ ಏನು, ನಮ್ಮದಂತೂ ಎಲ್ಲ ಹಾಳಾಗಿ ಹೋಗಿದೆ ಅಂತ ನೀವು ಅಂದ್ಕೊಳ್ತೀರ. ಆದರೆ ಕೊನೆಗೆ ಅನುಭವಿಸ್ತಿರೋ ಕಷ್ಟ ಎಷ್ಟು ಲೆವೆಲ್ಗೆ, ಎಷ್ಟು ತೀವ್ರವಾಗಿರುತ್ತೆ ಅನ್ನೋದು ನಮಗೆ ಗೊತ್ತಾಗಲ್ಲ. ಅವರು ಬೆಡ್ ಮೇಲಿರುವಾಗಲಿ ಕೊನೆಗಾಲದಲ್ಲಾಗಲಿ ಒಂದು 10 ನಿಮಿಷನೋ 1 ವಾರನೋ ಅನುಭವಿಸೋದು ದೊಡ್ಡ ವಿಷಯ ಅಲ್ಲ ಅಂತ ಅಂದ್ಕೊಳ್ತೀವಿ. ಆದರೆ 1 ವಾರನೇ ಅವ್ರಿಗೆ ಒಂದು ಯುಗ ಕಳೆದ ಹಾಗಿರುತ್ತೆ. ಯಾಕೆ ಅಂದರೆ ಸಾಯಬೇಕು, ಸಾವು ಬರಲಿ ನಮಗೆ ಅಂತ ಅಂದ್ಕೊಂಡ್ರೂ ಸಾವು ಬರಲ್ಲ. ಆ ಟೈಮಲ್ಲಿ ಸಾವು ನಮ್ಮ ಕೈಲಿಲ್ಲ, ನಾವಾಗೇ ಅದನ್ನು ತಂದುಕೊಳ್ಳೋಕ್ಕಾಗೋದೇ ಇಲ್ಲ. ನಾವೆಷ್ಟೇ ಪ್ರಯತ್ನ ಪಡ್ಬೋದು, ನಾವು ಅಂದ್ಕೋಬಹುದು ನಮ್ಮನ್ನು ನಾವೇ ಕೊಂದುಕೊಳ್ಳೋ ಅಂಥ ಎಷ್ಟೋ ರೀತಿಗಳಿದೆ ಅಂತ. ಅದು ಯಾವುದೂ ಕೂಡ ನಾವು ಸಾಯೋಕ್ಕೆ ನಾವೆಷ್ಟೇ ಪ್ರಯತ್ನ ಪಟ್ಟರೂ ಕೊನೆಯ ಕ್ಷಣದಲ್ಲೂ ಕೂಡ ಉಳಿದ್ಬಿಡ್ತೀವಿ, ಯಾಕಂದರೆ ನಾವು ಅನುಭವಿಸೋದಿರುತ್ತೆ. ಹಾಗಾಗಿ ಆ ಟೈಮಲ್ಲಿ ನಾವು ಲಿಟ್ರಲಿ ಅವ್ರ ಮನಸ್ಸಿಂದ ಕೇಳ್ಕೊಳ್ತಾರೆ, ಸಾವು ಕೊಟ್ಬಿಡಪ್ಪ ಇದು ಅನುಭವಿಸೋದಕ್ಕಿಂತ ನನಗೆ ಅಂತ. ಆದರೆ ಸಾವು ಬರಲ್ಲ. ಆ ಕ್ಷಣ ಆ ನೋವು ಎಷ್ಟು ಇರುತ್ತೆ ಅನ್ನೋದು ನೀವು ಆ ತೀವ್ರತೆಯನ್ನು ಅರ್ಥ ಮಾಡ್ಕೊಳಕ್ಕಾಗಲ್ಲ.
ಆದರೆ ಹಾಗಂತ ನಮಗೆ ಮೋಸ ಮಾಡಿರೋರು, ನಮಗೆ ಕೆಟ್ಟದ್ದು ಮಾಡಿರೋರು ಅದನ್ನು ಅನುಭವಿಸಲಿ ಅಂತ ಯಾವತ್ತೂ ನೀವು ಬಯಸಬೇಡಿ, ಮನಸ್ಸಿಂದನೂ ಬಯಸಬೇಡಿ, ಮನಸ್ಸಲ್ಲೂ ಕೂಡ ಅಂದ್ಕೋಬೇಡಿ. ಯಾಕಂದರೆ ನಮ್ಮ ಕರ್ಮ ನಮಗೆ ಕಾಡುತ್ತೆ, ಅವರು ಅನುಭವಿಸ್ತಾರೆ. ಇನ್ನೊಂದು, ಸಹಿಸ್ಕೋಬೇಡಿ. ನೀವು ಅಂದ್ಕೊಳ್ತಿದ್ದೀರಾ ಅವ್ರು ಚೆನ್ನಾಗೇ ಇದ್ದಾರೆ ಅಂತ, ಹಾಗಾಗಲ್ಲ. ಅವ್ರಿಗೆ ಬಿಸಿ ತುಪ್ಪ ಆಗೋಗಿರುತ್ತೆ, ನುಂಗೋಕ್ಕೂ ಆಗಲ್ಲ, ಉಗಿಯೋಕ್ಕೂ ಆಗಲ್ಲ. ಎಷ್ಟೋ ಜನರು ತುಂಬ ನೋವನ್ನು ಅನುಭವಿಸ್ತಿರ್ತಾರೆ, ಆದರೆ ಈ ಕಾರಣಕ್ಕೆ ಆಗಿದೆ, ನಾನು ಇಂಥವ್ರಿಗೆ ತುಂಬ ಅನ್ಯಾಯ ಮಾಡಿದೆ, ಅದಕ್ಕಾಗಿ ನಾನು ಇಷ್ಟು ಅನುಭವಿಸ್ತಾ ಇದ್ದೀನಿ ಅನ್ನೋದು ಕೆಲವು ಜನಕ್ಕೆ ಕೊನೆವರೆಗೂ ಗೊತ್ತಾಗೋದೇ ಇಲ್ಲ. ಆದರೆ ಆ ನೋವನ್ನಂತೂ ಖಂಡಿತ ಅನುಭವಿಸ್ತಾರೆ. ಹಾಗಾಗಿ ನೀವು ಅದನ್ನು ಯಾವತ್ತೂ ಬಯಸಕ್ಕೆ ಹೋಗಬೇಡಿ. ಇನ್ನೊಂದು, ನೀವು ಸಹಿಸ್ಕೊಳ್ಳಿ ಅಂತ ಹೇಳೋದಿಲ್ಲ, ಸಹಿಸ್ಕೊಳ್ಳದೆ ಅಂಥವ್ರನ್ನ ದೂರ ಇಟ್ಬಿಡಿ. ಒಂದು ಸರಿ ಮೋಸ ಆಗಿದೆ ಅಂತ ಗೊತ್ತಾದಾಗ ಮತ್ತೆ ಮತ್ತೆ ಮೋಸ ಹೋಗಬೇಡಿ. ಪದೇ ಪದೇ ಮೋಸ ಹೋಗೋದು ಕೂಡ ನಮ್ಮ ತಪ್ಪೇ ಆಗುತ್ತೆ. ಆವಾಗ ಅದರ ಶಿಕ್ಷೆ ನಾವೇ ಅನುಭವಿಸ್ಬೇಕಾಗತ್ತೆ. ನಾವು ಪದೇ ಪದೇ ಒಂದು ಸರಿ ಆದಮೇಲೆ ಅದನ್ನು ಅರ್ಥ ಮಾಡ್ಕೊಳ್ಳದೆ ಮತ್ತೆ ಮೋಸ ಹೋಗ್ತಾ ಇದ್ದೀವಿ ಅಂತಂದರೆ ಆ ಪನಿಷ್ಮೆಂಟ್ ನಮಗೆ ಅದೇ ಸಿಗ್ತಾ ಇದೆ ಅಂತ, ನಾವು ನಮ್ಮ ತಪ್ಪಿಗೆ, ನಾವು ಅರ್ಥ ಮಾಡ್ಕೊಳ್ದೇ ಇರೋ ತಪ್ಪಿಗೆ ನಮಗೆ ಆ ಪನಿಷ್ಮೆಂಟ್ ಸಿಗ್ತಾ ಇದೆ ಅಂತ ಅರ್ಥ ಆಗುತ್ತೆ. ಹಿಂಸೆ ಅನ್ನೋದರಲ್ಲಿ 2 ಥರ ಅಂತ ಹೇಳಿದೆ, ಹಿಂಸಿತ ಮತ್ತು ಹಿಂಸಕ ಅಂತ. ಯಾರು ಇನ್ನೊಬ್ಬರನ್ನ ಹಿಂಸೆ ಮಾಡ್ತಾರೋ, ಅಂದರೆ ಹಿಂಸೆ ಅಂದರೆ ಈ ಮೋಸ ಎಲ್ಲನೂ ಬಂತು ಅದರಲ್ಲಿ, ವಂಚನೆ, ಇನ್ನೊಬ್ರಿಗೆ ಮಾಡೋದು, ನಮಗೆ ನಾವೇ ಸಹಿಸ್ಕೊಳ್ಳೋದು ಕೂಡ ತಪ್ಪು. ಹಾಗಾಗಿ ನಾವು ಮೋಸ ಅಂತ ನಮಗೆ ಲೇಟಾಗಿ ಗೊತ್ತಾಗುತ್ತೆ, ಗೊತ್ತಿದ್ದೇ ಮಾಡಿದ್ರೆ ಅದು ಮೋಸ ಆಗಲ್ವಲ್ಲ. ಹಾಗಾಗಿ ಮೋಸ ಆಗೋಯ್ತು ನಮ್ಮ ಜೊತೆ ಅಂತ ಗೊತ್ತಿದ್ದಾಗ ನೆಕ್ಸ್ಟ್ ಟೈಮ್ ನಾವು ತುಂಬ ಯೋಚನೆ ಮಾಡಿ ಜಾಗ್ರತೆಯಿಂದ ಇರಬೇಕು, ಮೋಸ ಹೋಗಬಾರ್ದು. ಅದು ಕೂಡ ನಮ್ಮ ತಪ್ಪಾಗಿರೋದ್ರಿಂದ ನಾವು ಪದೇ ಪದೇ ನಾವು ಮೋಸ ಹೋಗ್ತಾನೆ ಇದ್ವಿ, ನಮಗೆ ಅರ್ಥನೇ ಆಗಲಿಲ್ಲ ಅಂದರೆ ಅದು ನಮಗೆ ನಮ್ಮ ತಪ್ಪಿಗಾಗಿ ಸಿಗ್ತಾ ಇರೋ ಶಿಕ್ಷೆ ಅಂತ ಆಗುತ್ತೆ. ಇದು ನಿಮ್ಮ ಪ್ರಶ್ನೆಗೆ ಉತ್ತರ. ಅರ್ಥ ಮಾಡ್ಕೊಂಡಿದ್ದೀರಿ ಅನಿಸುತ್ತೆ. ಇನ್ನೊಂದು ಸರಿ ಡೀಟೇಲಾಗಿ ತಿಳ್ಕೊಬೇಕು ಅಂದರೆ ಈ ಒಂದು 15ನೇ ಎಪಿಸೋಡು, ಅದರ ಹಿಂದೆ ಮುಂದಿನ ಎಪಿಸೋಡುಗಳನ್ನು ನೋಡಿ ಈ ಮಂತ್ರದ ಬಗ್ಗೆ ವಿಸ್ತಾರವಾಗಿ ವಿವರವಾಗಿ ಹೇಳಿದ್ದೀನಿ, ನಿಮಗೆಲ್ಲ ಗೊತ್ತಾಗುತ್ತೆ. ಇನ್ನೊಬ್ಬರು ಪ್ರಶ್ನೆ ಕೇಳಿದ್ದಾರೆ, ಈ ಯುಗಗಳು ಯಾವತ್ತಿಗೂ ಮುಗಿಯೋದೇ ಇಲ್ವಾ, ಇದಕ್ಕೊಂದು ಎಂಡ್ ಅಂತಾನೇ ಇಲ್ವಾ, ಹೀಗೆ ನಡೀತಾ ಇರುತ್ತಾ ಅಂತ. ನಾನು ಆ ಯುಗಗಳ ವಿಷಯದಲ್ಲೇ ಹೇಳಿದ್ದೀನಿ. ಯುಗಗಳು ಅನ್ನೋದು ಒಂದು ಡೇ ಅಂತ ನಾವೇನು ಅಂದ್ಕೋತೀವೋ, ಒಂದು ಹಗಲು ಅಂತ ಏನು ಅಂದ್ಕೊಳ್ತೀವೋ ಆ ದೊಡ್ಡ ಸಂಖ್ಯೆನ, ಅಂದರೆ 71 ಚತುರ್ಯುಗಗಳು ಇಂಟು 14 ಮನ್ವಂತರಗಳೇನಿದೆ ಅದರಿಂದ ಬರೋ ದೊಡ್ಡ ಸಂಖ್ಯೆ ಎಷ್ಟು ಹಗಲಿರುತ್ತೋ ಅಷ್ಟೇ ಪ್ರಮಾಣ, ಅದೇ ಸೇಮ್ ಸಂಖ್ಯೆ, ಅದೇ ಕ್ಯಾಲ್ಕುಲೇಷನ್ ಅಷ್ಟು ರಾತ್ರಿ ಇರುತ್ತೆ ಅಂತ ಹೇಳಿದೆ. ಆ ರಾತ್ರಿ ಅನ್ನೋದೇ ಲಯ ಅಂತ. ಲಯ ಅಂದರೆ ಈ ಎಲ್ಲ ಇಡೀ ಸೃಷ್ಟಿ ಏನೂ ಇರಲ್ಲ. ಅಂದರೆ ಈ ಭೂಮಿಗೆ ಅಂದ್ಕೊಳ್ಳಿ, ಭೂಮಿಗೆ ಅಷ್ಟು ಯುಗಗಳಿದೆ ಅಂದರೆ ಯೂನಿವರ್ಸಲ್ಲಿ ಎಲ್ಲ ಕಡೆ ಅಷ್ಟೊಂದಿದೆ. ಯೂನಿವರ್ಸ್, ನಾವು ಭೂಮಿನ ಮಾತ್ರ ಯೋಚನೆ ಮಾಡೋ ಹಾಗಿಲ್ಲ, ಯೂನಿವರ್ಸಲ್ಲಿ ಇನ್ನೂ ಎಷ್ಟೋ ಗ್ಯಾಲಕ್ಸಿಗಳಿದೆ, ಎಷ್ಟೋ ಸೌರಮಂಡಲಗಳಿದೆ. ಅದಕ್ಕೆ ಹೆಸರು ನಾವಿಲ್ಲಿ ನಮ್ಮ ಸೌರಮಂಡಲಕ್ಕೆ, ನಮ್ಮ ಗ್ಯಾಲಕ್ಸಿಗೆ, ನಮ್ಮ ಭೂಮಿಗೆ ಈ ಹೆಸರುಗಳನ್ನು ಕೊಟ್ಕೊಂಡಿದ್ದೀವಿ. ಅಲ್ಲೂ ಕೂಡ ಎಷ್ಟೋ ಗ್ರಹಗಳು, ಎಷ್ಟೋ ಸೌರಮಂಡಲಗಳು ಎಲ್ಲ ಇದೆ. ಆದರೆ ನಾವು ಇದಕ್ಕೆ ಭೂಮಿ ಅಂತ ಹೇಳೋದ್ರಿಂದ ಅವುಗಳನ್ನೂ ಕೂಡ ಭೂಮಿ ಅಂತ ಅಂದ್ಕೊಳ್ತಿದ್ದೀವಿ. ಅದಕ್ಕೆ ಬೇರೆ ಹೆಸರು ಇಟ್ಕೊಂಡಿರಬಹುದು, ಅದಕ್ಕೇನೋ ಬೇರೆ ಹೆಸರು ಇಡಬಹುದು. ಇಡೀ ಬ್ರಹ್ಮಾಂಡದಲ್ಲಿ ಎಲ್ಲ ಕಡೆಯೂ ಇದೇ ಸಿಸ್ಟಮ್ ಇರೋದ್ರಿಂದ ಈ ಯುಗಗಳು ಏನು ಮುಗಿಯುತ್ತೋ ಆ ಯುಗಗಳು ಮುಗಿದು ಅಷ್ಟೇ ಯುಗಗಳು 14 ಮನ್ವಂತರಗಳಷ್ಟು ಏನು ಟೈಮ್ ಇದೆ, ಆ ಟೈಮ್ ಕೂಡ ಒಂದು ರಾತ್ರಿ, ಅದು ಲಯ ಆಗಿರುತ್ತೆ. ಅಂದರೆ ತಟಸ್ಥ ಸ್ಥಿತಿಯಲ್ಲಿರುತ್ತೆ. ಯಾವುದೇ ಒಂದು ಆ್ಯಕ್ಟಿವಿಟಿ, ಏನು ಹುಟ್ಟು ಸಾವು ಇದು ಯಾವುದೂ ಇರಲ್ಲ. ಅದನ್ನು ಲಯ ಅಂತ ಹೇಳ್ತೀವಿ, ಅದನ್ನು ಪ್ರಳಯ ಅಂತ ಹೇಳ್ತೀವಿ. ಅದು ಕೂಡ ಅಷ್ಟೇ ಸಮಯ ಇರೋದ್ರಿಂದ ಯುಗಗಳು ಎಷ್ಟಿದೆಯೋ ಯುಗಗಳ ಎಂಡ್ ಅಂತಲೇ ಅರ್ಥ. ಅದು ಯುಗಗಳ ಇಷ್ಟಾದ ಮೇಲೆ 71 ಇಂಟು 14 ಮನ್ವಂತರಗಳು, ಆ ಸಂಖ್ಯೆಯಷ್ಟು ಯುಗ ಹಗಲು ಆದಮೇಲೆ ಮತ್ತೆ ಲಯ ಅಂತ ಹೇಳ್ತೀವಿ. ಸೃಷ್ಟಿ, ಸ್ಥಿತಿ, ಲಯ ಅಂತ ಹೇಳ್ತೀವಿ. ಸೃಷ್ಟಿ ಆಗುತ್ತೆ, ಅದು ಸ್ಥಿತಿಯಲ್ಲಿ ಎಕ್ಸಿಸ್ಟೆನ್ಸಲ್ಲಿ ಇರುತ್ತೆ, ಮತ್ತು ಲಯ ಆಗುತ್ತೆ. ಆ ಲಯದ ಸಮಯ ಕೂಡ ಅಷ್ಟೇ ಇರುತ್ತೆ. ಅದು ಯೂನಿವರ್ಸ್ಗೆ ಒಂದು ನೈಟ್ ಅಂತ ಅರ್ಥ ಬಿಟ್ಟರೆ ನಮಗೆ ಅದು ಅಷ್ಟು ದೊಡ್ಡ ಕಾಲಾವಧಿನೇ ಇರುತ್ತೆ. ಹಾಗಾಗಿ ಯುಗಗಳು ಎಂಡ್ ಆಗುತ್ತೆ. ಆ ಸ್ಥಿತಿ ಇರುವಾಗ ಸುಮ್ಮನೆ ತಟಸ್ಥ ಬ್ರಹ್ಮಾಂಡದ ಯಾವುದೇ ಕ್ರಿಯೇಷನ್ನು ಇರಲ್ಲ, ಅದು ಲಯ ಅಂತ ಹೇಳ್ತೀವಿ. ಇದು ನಿಮ್ಮ ಪ್ರಶ್ನೆಗೆ ಉತ್ತರ. ಇನ್ನೊಬ್ಬರು ಕೇಳಿದ್ದಾರೆ, ಇದೇ ಕೊನೆ ಜನ್ಮ ಅಂತ ಅನ್ಕೋಬಹುದಾ ಅಂತ. ಹಾಗೆ ಹೇಳೋದಕ್ಕಾಗಲ್ಲ. ಮನುಷ್ಯನ ಬ್ರೈನ್ಗೆ ಕೆಲವು ಲಿಮಿಟೇಷನ್ಸ್ ಇದೆ ಅಂತ ಹೇಳಿದ್ದೆ. ಆ ಲಿಮಿಟೇಷನ್ಸಿಂದಾಗಿ ನಾವು ಮುಂದಿನ ಜನ್ಮ ಯಾವುದು ಬರುತ್ತೆ, ಹಿಂದಿನ ಜನ್ಮ ಯಾವುದು ಬರುತ್ತೆ, ಅಥವಾ ಕೆಲವ್ರು ಅಂದ್ಕೊಳ್ತಾರೆ ಮನುಷ್ಯ ಜನ್ಮ ಬಂದುಬಿಟ್ರೆ ಅದೇ ಕೊನೆ ಜನ್ಮ, ಇನ್ನು ನಾವು ಜನ್ಮ ಎತ್ತಲ್ಲ ಅಂತ. ಹಾಗೆ ಹೇಳೋದಕ್ಕಾಗೋದಿಲ್ಲ. ಮನುಷ್ಯ ಜನ್ಮ ಬಂದ ಮೇಲೂ ನಮ್ಮ ಕರ್ಮಗಳ ಅನುಸಾರ ನಾವು
ಬೇರೆ ಯಾವುದೋ ಒಂದು ಜನ್ಮನ ಪಡಿಬಹುದು, ಯಾವುದೋ ಪ್ರಾಣಿ ಪಕ್ಷಿ ಕ್ರಿಮಿಕೀಟ ಆಗಿಯೂ ಕೂಡ ಹುಟ್ಟಬಹುದು. ಹಾಗಾಗಿ ಇದು ಕೊನೆ ಜನ್ಮ ಅಂತ ನಾವು ಹೇಳೋದಕ್ಕೆ ಸಾಧ್ಯ ಇಲ್ಲ. ನಮ್ಮ ಕೆಪಾಸಿಟಿಗೆ, ನಮ್ಮ ಶಕ್ತಿಗೆ, ಮನುಷ್ಯನ ಕೆಪಾಸಿಟಿಗೆ ಕೆಲವು ಲಿಮಿಟೇಷನ್ಸ್ ಇರೋದ್ರಿಂದ ಇದೇ ಜನ್ಮ ಕೊನೆಯದು ಅಂತ ಹೇಳೋದಕ್ಕಾಗೋದಿಲ್ಲ. ಎಷ್ಟನೇ ಜನ್ಮ ಆದರೂ ಆಗಿರಬಹುದು. ಮನುಷ್ಯ ಜನ್ಮ ಬಂದಾಗ ತಿದ್ದುಪಡಿಗೆ ಸಾಧ್ಯತೆಗಳಿದೆ. ಒಳ್ಳೆಯ ಕಾರ್ಯಗಳನ್ನು ಮಾಡ್ತಾ ಹೋಗಿ ನಮ್ಮಲ್ಲಿರೋ ಕೆಟ್ಟತನಗಳನ್ನೆಲ್ಲ ಬಿಟ್ಟು ಒಳ್ಳೆಯದನ್ನು ಅಭ್ಯಾಸ ಮಾಡಿಕೊಂಡು ಒಳ್ಳೆ ಕೆಲಸಗಳನ್ನು ಮಾಡ್ತಾ ಹೋದರೆ ನಾವಿನ್ನೂ ಪ್ರಮೋಷನ್ ಆಗ್ತಾನೆ ಹೋಗೋಕ್ಕೆ ಸಾಧ್ಯತೆ ಇದೆ. ಇನ್ನೂ ಒಬ್ಬರು ಕೇಳಿದ್ದಾರೆ, ನಾವು ಸತ್ತ ಅನುಭವ ಸಾವಿನ ಭಯಕ್ಕೆ ಕಾರಣ ಅಂತ ಹೇಳಿದ್ದೀರಾ, ಸಾವು ಭಯಾನಕ ಅಲ್ಲ ಅಂತ. ಖಂಡಿತ ವೇದಗಳು ಕೂಡ ಅದನ್ನೇ ಹೇಳೋದು. ಅಂತ್ಯೇಷ್ಟಿ ಸಂಸ್ಕಾರದಲ್ಲಿ ಹೇಳಿದ್ದು, ವೇದಗಳು ಯಾವಾಗಲೂ ಹೇಳೋದೇನು ಅಂದರೆ ಸಾವು ನಮ್ಮ ಹಳೆಯ ಮಿತ್ರ ಅಂತ. ಸಾವು ಬಂದಾಗ ನೀನೇ ನನಗೆ ಹೊಸಬ ಅಲ್ಲಪ್ಪ, ನೀನು ನನಗೆ ಹಳೆಯ ಮಿತ್ರ, ಎಷ್ಟು ಸಾರಿ ಬಂದು ಹೋಗಿದೆಯೋ ಅನ್ನೋ ಥರ ನಾವು ತುಂಬ ಧೈರ್ಯವಾಗಿ ತುಂಬ ಮುಂದೆ ಇನ್ನೂ ಜೀವನದಲ್ಲಿ ಮುಂದುವರಿತೀವಿ, ಬೇರೆ ಒಂದು ದೇಹ ಪಡಿತೀವಿ, ಇನ್ನೂ ಕೆಪಾಸಿಟಿ ಜಾಸ್ತಿ ಇರುತ್ತೆ ಅನ್ನೋ ಸಂತೋಷದಲ್ಲೇ ಇರಬೇಕೇ ಹೊರತು ಸಾವು ಅನ್ನೋದು ಯಾವತ್ತೂ ಭಯ ಅಲ್ಲ ಅನ್ನೋದು ಆತ್ಮಜ್ಞಾನಿಯಾದ ಆತ್ಮದ ಲೆವೆಲಲ್ಲಿ ಯೋಚನೆ ಮಾಡೋರಿಗೆ ಅದು ಗೊತ್ತಾಗುತ್ತೆ. ಸಾವು ಅನ್ನೋದು ಭಯಾನಕ ಅಲ್ಲ ಅನ್ನೋದು ವೇದ ಯಾವತ್ತಿಗೂ ಸಾರುತ್ತೆ. ಆದರೆ ನಾನು ಹೇಳೋದು, ಸಾವು ಅನ್ನೋದು ಭಯಾನಕ ಅಲ್ಲ ಅನ್ನೋದು ಆತ್ಮಜ್ಞಾನಿಗಳು ಆತ್ಮ ಲೆವೆಲಲ್ಲಿ ಯೋಚನೆ ಮಾಡೋರಿಗೆ ಗೊತ್ತಾಗುತ್ತೆ. ಹಾಗಂತ ಸಾಮಾನ್ಯ ಜನರಲ್ಲಿ ಎಷ್ಟು ಜನರಿಗೆ ಸಾವು ಅಂದರೆ ಭಯ ಇಲ್ಲ. ಆ ಭಯ ಇರಬಾರ್ದು ಅನ್ನೋದಕ್ಕೋಸ್ಕರನೇ ಪ್ರತಿಯೊಬ್ಬರು ಆತ್ಮದ ಲೆವೆಲಲ್ಲಿ ಯೋಚನೆ ಮಾಡಲಿ, ಆತ್ಮಜ್ಞಾನಿಗಳಾಗಲಿ ಅನ್ನೋದಕ್ಕೆ ವೇದದ ಸಾರ ಇರೋದು. ಈ ದೇಹನೇ ನಾವು ಆತ್ಮ ಅಂದ್ಕೊಂಡ್ಬಿಡ್ತೀವಿ. ಆತ್ಮಕ್ಕೆ ಸಾವೇ ಇಲ್ಲ, ಆತ್ಮ ಯಾವತ್ತೂ ಸಾಯಲ್ಲ. ಎಷ್ಟು ಅದಕ್ಕೆ ಅದು ನಿರಂತರ, ಅದು ಅವಿನಾಶಿ ಅಂತ ಹೇಳ್ತೀವಿ. ಆತ್ಮ ಅವಿನಾಶಿ. ನಾವು ಶರೀರನೇ ಆತ್ಮ, ನಾನು ಅನ್ನೋದು ಆತ್ಮ, ಶರೀರ ಬರೀ ಜಡ ಅಷ್ಟೆ. ಆದರೆ ಶರೀರನೇ ನಾನು ಅಂತ ಅಂದ್ಕೊಂಡಿರೋದ್ರಿಂದ ಪ್ರತಿಯೊಬ್ಬರು ಸಾವು ಅನ್ನೋದು ಭಯಾನಕ ಆಗಿಬಿಡುತ್ತೆ ಅವ್ರಿಗೆ. ಹಾಗಾಗಿ ಪ್ರತಿಯೊಬ್ಬರು ಆತ್ಮದ ಲೆವೆಲಲ್ಲಿ ಯೋಚನೆ ಮಾಡಬೇಕು, ಆತ್ಮಜ್ಞಾನಿ ಆಗಬೇಕು ಅನ್ನೋದಕ್ಕೇ ಈ ವೇದ ಸಾರಗಳು ಇರೋದು. ಹಾಗಾಗಿ ನಿಮ್ಮ ಪ್ರಶ್ನೆ ಒಂದು ರೀತಿಯಲ್ಲಿ, ನೀವು ಹೇಳಿದ್ದ ಉತ್ತರ, ನಿಮ್ಮ ಸ್ಟೇಟ್ಮೆಂಟ್ ಒಂದು ರೀತಿಯಲ್ಲಿ ಕರೆಕ್ಟಾಗೇ ಇದೆ. ಆದರೆ ಎಲ್ಲರೂ ಆತ್ಮಜ್ಞಾನಿಗಳಾಗಿರೋದಿಲ್ವಲ್ಲ. ದೇಹನೇ ಆತ್ಮ ಅಂದ್ಕೊಂಡು ಏನು ಭಯ ಪಡ್ತಾರಲ್ಲ, ಅವ್ರಿಗಾಗಿಯೇ ನಾನು ಈ ಮಾತನ್ನು ಹೇಳಿರೋದು. ಸಾವು ಅನ್ನೋದು ನ್ಯಾಚುರಲ್ ಆಗಿ ಬಂದಾಗ ಭಯ ಪಡದೇ ಇರಿ ಅಂತ ಹೇಳೋದು ಇದರ ಉದ್ದೇಶನೇ ಹೊರತು ಸಾವು ಅಂದರೆ ಭಯ ಪಡಬಾರ್ದು, ಭಯ ಇಲ್ಲ, ಸಾವು ಅನ್ನೋದು ನಮ್ಮ ಹಳೆ ಮಿತ್ರ ಅಂದ ತಕ್ಷಣವೇ ಅದರರ್ಥ ನಾವು ಆತ್ಮಹತ್ಯೆ ಮಾಡ್ಕೋಬೇಕು ಅಂತಲ್ಲ. ಅಂದರೆ ಆತ್ಮಹತ್ಯೆ ಮಾಡ್ಕೊಳ್ಳೋರಿಗೆ ಸಾವಿನ ಭಯ ಇರಲ್ಲ, ಅದಕ್ಕೆ ಅಷ್ಟು ಈಸಿಯಾಗಿ ಮಾಡ್ಕೊಂಡು ಬಿಡ್ತಾರೆ ಅಂತ. ಆತ್ಮಜ್ಞಾನಿ ಅಂತ ಹೇಳಿದೆ ನಾನು. ನಾವು ಆತ್ಮದ ಲೆವೆಲಲ್ಲಿ ಯೋಚನೆ ಮಾಡಿದಾಗ, ಆತ್ಮಜ್ಞಾನಿಗಳಾದಾಗ ಖಂಡಿತ ಯಾವುದೇ ವ್ಯಕ್ತಿ ಸಾಯೋದಕ್ಕೆ ಇಷ್ಟಪಡೋದೇ ಇಲ್ಲ. ಏನೇ ರೀಸನ್ ಇರಲಿ ಸಾಧ್ಯನೇ ಇಲ್ಲ ಅವರು ಸಾವನ್ನು ಬಯಸೋದಕ್ಕೆ. ಇನ್ನೂ ಒಂದು, ನಮಗಿಂತ ನಿಕೃಷ್ಟ ಬುದ್ಧಿಮಟ್ಟದಲ್ಲಿ ತುಂಬ ಕೆಳಮಟ್ಟದಲ್ಲಿ ಇರೋವಂಥ ಯಾವುದೇ ಪ್ರಾಣಿ ಕ್ರಿಮಿ ಕೀಟಗಳು ಕೂಡ ಯಾವತ್ತೂ ಅವಾಗವೇ ಸಾಯಲ್ಲ. ಅವು ಅಪ್ಪಿ ನಾವೊಂದು ಇರುವೆನ ತುಳಿದ್ರೆ ಬದುಕೋದಕ್ಕೆ ಎಷ್ಟು ಆ ಇರುವೆ ಒದ್ದಾಡ್ತಾ ಇರುತ್ತೆ ನೋಡಬೇಕು. ಅವೆಲ್ಲವೂ ಕೂಡ ಬದುಕೋದಕ್ಕೆ ಪ್ರಯತ್ನ ಪಡುತ್ತೆ. ಮನುಷ್ಯ ಆಗಿರೋ ನಾವು ಯಾವತ್ತೂ ಸಾಯಬಾರ್ದು. ಇದರರ್ಥನ ಸಾವಂದರೆ ಭಯ ಪಡಬಾರ್ದು ಅಂದರೆ ಈ ಥರ ಮಾಡಬೇಕು ಅಂತ ಯಾರೂ ದಯವಿಟ್ಟು ತಪ್ಪು ಕಲ್ಪನೆ ಮಾಡ್ಕೋಬೇಡಿ. ಆದರೆ ಆತ್ಮದ ಲೆವೆಲಲ್ಲಿ ಯೋಚನೆ ಮಾಡಿ. ನಾನು ಹೇಳಿದೆ, ಯಾರು ಆತ್ಮದ ಲೆವೆಲಲ್ಲಿ ಹೋಗಿ ಆತ್ಮಜ್ಞಾನಿ ಆಗ್ತಾರೋ ಅವರು ಈ ವಿಚಾರವಾಗಿ ಯೋಚನೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಸಹಜವಾಗಿ ಬರೋ ಸಾವಿನ ಭಯ ನಮಗಿರಬಾರ್ದು, ಇರಲ್ಲ ಯಾರಿಗೂ ಕೂಡ ಅಂತ ಹೇಳ್ತಿರೋದು. ಎಲ್ಲರೂ ಆತ್ಮಜ್ಞಾನಿ ಆಗೋದಕ್ಕೋಸ್ಕರ ಈ ವೇದ ಜ್ಞಾನ ಇರೋದು. ಸಾವು ಅನ್ನೋದು ಎಲ್ರಿಗೂ, ಎಲ್ಲ ಸಾಮಾನ್ಯ ಜನರಿಗೂ ಸಾವು ಅಂದರೆ ಭಯ ಇರೋದು ದೇಹನೇ ನಾವು ಅಂದ್ಕೊಂಡಿರೋದ್ರಿಂದ, ಅದೇ ಕಾರಣದಿಂದಾಗಿ. ಹಾಗಾಗಿ ಸಾವನ್ನು ಯಾರೂ ಭಯ ಪಡಬೇಡಿ. ಸಾವಂದರೆ ಭಯ ಇಲ್ಲ ಅಥವಾ ನಮಗೆ ಭಯ ಇದೆ ಅನ್ನೋರು ಕಮೆಂಟ್ ಮಾಡಿ ತಿಳಿಸಿ. ಇನ್ನೊಬ್ಬರು ದುರ್ಬಲ ಮನಸ್ಸಿಗೆ ಮತ್ತು ಡಿಪ್ರೆಷನ್ಗೆ ಏನಾದರೂ ಪರಿಹಾರ ಹೇಳಿ ಅಂತ ಕೇಳಿದ್ದಾರೆ. ದುರ್ಬಲ ಮನಸ್ಸಿಗೆ ಎಲ್ಲದಕ್ಕಿಂತ ತುಂಬ ಎಫೆಕ್ಟಿವ್ ಪರಿಹಾರ ಅಂದರೆ ಮೆಡಿಟೇಷನ್ ಅಂತ ಈ ಹಿಂದೆನೂ ನಾನು ತುಂಬ ಸರಿ ಹೇಳಿದ್ದೀನಿ. ನೀವು ದುರ್ಬಲ ಮನಸ್ಸಿನವರು ಮೆಡಿಟೇಷನ್ 1 ನಿಮಿಷ ಮಾಡೋದಕ್ಕೂ ಕೂಡ ತುಂಬ ಕಷ್ಟ ಆಗುತ್ತೆ. ಅದನ್ನೇ ನೀವು ತುಂಬ ಫೋರ್ಸ್ಫುಲಿ ಪ್ರಾಕ್ಟೀಸ್ ಮಾಡ್ಕೋಬೇಕು. ಅಂದರೆ ನೀವು ಮೆಡಿಟೇಷನ್ನು 1-2 ನಿಮಿಷದಿಂದಾನೇ ಶುರು ಮಾಡಿ 5 ನಿಮಿಷ ಮಾಡೋವರೆಗೂ ಆಗಿಬಿಟ್ರೆ ನೀವು ತುಂಬ ಸಕ್ಸಸ್ಫುಲ್ ಅಂತ. ನೀವು ಯಾವುದನ್ನಾದರೂ ಯೋಚನೆ ಮಾಡಿ, ನಿಮಗೆ ಯಾವುದೋ ಒಂದು ಆಧ್ಯಾತ್ಮದ, ಯಾವುದೋ ಒಂದು ದೇವರ ಸಾಂಗು ಅಥವಾ ಯಾವುದೋ ಒಂದು ಡಿವೈನ್ ಮ್ಯೂಸಿಕ್ಕು, ಯಾವುದನ್ನು ಕೇಳೋದ್ರಿಂದ ನಿಮಗೆ ಸಮಾಧಾನ ಅನಿಸುತ್ತೆ ಅದನ್ನು ಹಾಕ್ಕೊಂಡೇ ನೀವು ಧ್ಯಾನ ಮಾಡಿ.
ಧ್ಯಾನ ಮಾಡುವಾಗ ಬೇರೆ ಯಾವುದೇ ವಿಚಾರಗಳು ಬರಬಾರ್ದು, ಯಾವುದೇ ಸೌಂಡ್ ಕೇಳಿಸ್ಬಾರ್ದು ಅನ್ನೋದು ಸಾಧ್ಯನೇ ಇಲ್ಲ. ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಎಲ್ಲ ಬರ್ತಾ ಇರುತ್ತೆ. ಹಾಗಾಗಿ ನೀವು ಸಾಧ್ಯ ಆದರೆ ಕಿವಿಗೆ ಏನಾದರೂ ಮ್ಯೂಸಿಕ್ ಹಾಕ್ಕೊಂಡು, ಡಿವೈನ್ ಮ್ಯೂಸಿಕ್ ಏನಾದರೂ ಹಾಕ್ಕೊಂಡು ಧ್ಯಾನ ಮಾಡಿ, ಅಥವಾ ನೀವು ಹಾಗೆ ಓಪನ್ನಾಗಿ ಕಿವಿಗಳನ್ನ ಇಟ್ಕೊಂಡು ಧ್ಯಾನ ಮಾಡ್ತೀನಿ ಅಂದ್ರೂ ಕೂಡ ಏನೇ ವಿಚಾರಗಳು ಬಂದರೂ ಪರವಾಗಿಲ್ಲ. ಆದಷ್ಟು ನಿಮ್ಮ ಮನಸ್ಸನ್ನು ಕೇಂದ್ರೀಕರಿಸೋದಕ್ಕೆ, ಆ ವಿಚಾರ ಹತ್ರ ಹೋದ್ರೂ ಮತ್ತೆ ವಾಪಸ್ ಆ ಮನಸ್ಸನ್ನು ತೊಗೊಂಡ್ಬಂದು ಒಂದು ವಿಷಯದಲ್ಲಿ ಕೇಂದ್ರೀಕರಿಸೋ ಥರ ಮಾಡಿ. ಇನ್ನೂ ಒಂದು ಹೆಚ್ಚಿನ ಎಫೆಕ್ಟಿವ್ ವೇ ಅಂತಂದರೆ ಮೆಡಿಟೇಷನ್ ಮಾಡೋದು, ನಿಮ್ಮ ಉಸಿರಾಟದ ಮೇಲೆ ನೀವು ಗಮನ ಇಡಿ. ಉಸಿರಾಟ ಹೇಗಾಗ್ತಿದೆ ಅಂತ ಅದರ ಮೇಲೆ ಗಮನ ಇಟ್ಟು ಧ್ಯಾನ ಮಾಡೋದ್ರಿಂದ ಬೇಗ ಧ್ಯಾನ ಆಗುತ್ತೆ. ಈ ಥರ ಒಂದು 5 ನಿಮಿಷ ಮಾಡಿ ಇದನ್ನು ಗ್ರ್ಯಾಜುವಲಿ ಹೆಚ್ಚು ಮಾಡ್ತಾ ಹೋಗಿ. 1 ಗಂಟೆ, 1.5 ಗಂಟೆ, 2 ಗಂಟೆ ಕಾಲ ಧ್ಯಾನ ಮಾಡೋ ಥರ ನೀವಾದರೆ ನೀವು ಭಯಂಕರ ಸ್ಟ್ರಾಂಗ್ ಆಗಿರ್ತೀರ ಎಲ್ಲ ವಿಷಯದಲ್ಲೂ. ಇನ್ನೂ ಒಂದು, ಎಲ್ಲರೂ ಸಾಧ್ಯ ಆಗಿರೋರೆಲ್ಲ ಮನೆಯಲ್ಲಿ ಅಗ್ನಿಹೋತ್ರ ಮಾಡಿ ಅಂತ ಹೇಳ್ತಿದ್ದೀನಿ. ಅಗ್ನಿಹೋತ್ರಕ್ಕೆ ಬೇಕಾದ ಸಾಮಗ್ರಿಗಳು, ಅದರ ವಿಧಿನ ಆದಷ್ಟು ಬೇಗ ನಾನೊಂದು ಸತಿ ವಿಡಿಯೋ ಮಾಡಿ ಹಾಕ್ತೀನಿ. ಎಲ್ಲರೂ ಮನೆಯಲ್ಲಿ ಅದನ್ನು ಮಾಡಿ. ಅದಕ್ಕೆ ತುಂಬ ಶಕ್ತಿ ಇದೆ. ವಾತಾವರಣದಲ್ಲಿರೋ ನೆಗೆಟಿವಿಟಿನೆಲ್ಲ ಅದು ಸುಟ್ಟು ಹಾಕುವಂಥ ಶಕ್ತಿ ಅದರಲ್ಲಿ ನಾವು ಹಾಕೋ ಹರ್ಬ್ಸ್ಗೆ, ತುಪ್ಪಕ್ಕೆ ಇರೋದ್ರಿಂದ ದಯವಿಟ್ಟು ಅದನ್ನು ಮಾಡಿ ಅಂತ ಹೇಳ್ತೀನಿ. ಧ್ಯಾನನೇ ಎಲ್ಲದಕ್ಕಿಂತ ಇಂಪಾರ್ಟೆಂಟ್. ದುರ್ಬಲ ಮನಸ್ಸು, ದುರ್ಬಲ ಆತ್ಮಕ್ಕಾಗಿ ಏನಾದರೂ ಪರಿಹಾರ ಹೇಳಿ ಅಂತ ಹೇಳಿದರು. ಇದೇ ಥರ ಮಾನಸಿಕ ಹಿಂಜರಿಕೆ ಮತ್ತು ಡಿಪ್ರೆಷನ್ಗಾಗಿ ಪರಿಹಾರ ಹೇಳಿ ಅಂತ ಹೇಳಿದರು. ಇವು ಎರಡಕ್ಕೂ ಕೂಡ ಈಗ ನಾನು ಹೇಳಿರೋ ಮೆಡಿಟೇಷನ್ ಮತ್ತು ಅಗ್ನಿಹೋತ್ರನೇ ಉತ್ತರ ಆಗತ್ತೆ. ಹಾಗಾಗಿ ನೀವು ಇದನ್ನೆಲ್ಲ ಮಾಡಬಹುದು. ಎಷ್ಟೋ ಪ್ರಶ್ನೆಗಳು ಸ್ವಲ್ಪ ಟ್ವಿಸ್ಟ್ ಆಗಿ ಹಾಗಲ್ಲ ಹೀಗೆ ಅಂತ ಇರುತ್ತೆ. ಎರಡಕ್ಕೂ ಕೂಡ ಇದೇ ಒಂದು ಉತ್ತರ. ನಿಮ್ಮ ಎಲ್ಲ ಪ್ರಶ್ನೆಗಳಿಗೂ ಸಮಾಧಾನಕರವಾದ ಉತ್ತರ ಸಿಕ್ಕಿದೆ ಅಂತ ನಾನು ಅಂದ್ಕೊಳ್ತೀನಿ. ಆದರೂ ಇನ್ನೂ ಜನರಿಗೆ ಏನಾದರೂ ಇನ್ನೂ ಇದರಲ್ಲಿ ಹೇಳಬಹುದಾಗಿತ್ತು, ಇನ್ನೂ ನಮಗೆ ಕ್ಲಾರಿಟಿ ಬೇಕು ಅನ್ನೋದಿದ್ದರೆ ಮತ್ತೆ ಕಮೆಂಟ್ ಮಾಡಿ. ಖಂಡಿತ ನಾನು ಸಮಂಜಸವಾಗೋ ಹಾಗೆ ಉತ್ತರ ಕೊಡೋದಕ್ಕೆ ನನ್ನ ಜ್ಞಾನಾನುಸಾರ ಪ್ರಯತ್ನ ಪಡ್ತೀನಿ. ಇನ್ನೂ ಒಬ್ಬರು ಸಾಮಾನ್ಯ ಜನರು ತಿಳ್ಕೋಬೇಕಾದಂಥ ವಿಷಯಗಳನ್ನು, ಸಾಮಾನ್ಯ ಜನರು ಓದಬೇಕಾದಂಥ ಕೆಲವು ಪುಸ್ತಕಗಳನ್ನು ಸಜೆಸ್ಟ್ ಮಾಡಿ ಅಂತ ಹೇಳಿದ್ದಾರೆ. ಖಂಡಿತ ಮೇನ್ ವೇದ ಸಂಹಿತೆಗಳೇ ಎಲ್ಲದಕ್ಕಿಂತ ಅದ್ಭುತವಾದ ಪರಮ ಪ್ರಮಾಣ ಆಗಿರೋದ್ರಿಂದ ವೇದ ಸಂಹಿತೆಗಳನ್ನೇ ನಾವು ಓದಬೇಕು. ಆದರೆ ವೇದ ಸಂಹಿತೆಗಳು ಗುರುಮುಖೇನೇ ನಾವು ಕಲಿಬೇಕು. ಸುಮ್ಮನೆ ಓದ್ಕೊಂಡು ಹೋದರೆ ನಮಗೇನು ಮಾತ್ರ ಅರ್ಥ ಆಗಲ್ಲ. ಆದರೆ ಬೇರೆ ಶಾಸ್ತ್ರಗಳನ್ನು ಈಸಿಯಾಗಿ ಮಾಡಿದಾರಲ್ಲ, ಎಷ್ಟೋ ಶಾಸ್ತ್ರಗಳನ್ನ ಓದಬೇಕು ಅಂದರೆ ಆ ಶಾಸ್ತ್ರ ಗ್ರಂಥಗಳಲ್ಲೆಲ್ಲ ಕಲಬೆರಕೆನೇ ಜಾಸ್ತಿ ಇದೆ. ನಾನು ಹೇಳಿದ ಹಾಗೆ ಆರ್ಡಿನರಿ ಸಂಸ್ಕೃತದಲ್ಲಿ ಎಷ್ಟೋ ಜನ ತಪ್ಪಾಗಿ ಅರ್ಥ ಮಾಡಿಕೊಂಡು ಏನೆಲ್ಲ ಬರೆದು ಕಥೆಗಳನ್ನು ಸೃಷ್ಟಿ ಮಾಡಿಬಿಟ್ಟಿದ್ದಾರೆ. ಅದರಿಂದಾಗಿ ತುಂಬ ತಪ್ಪು ಪರ್ಸೆಪ್ಷನ್, ತುಂಬ ತಪ್ಪು ಗ್ರಹಿಕೆ ನಮಗೆ ಪ್ರತಿಯೊಂದರ ಬಗ್ಗೆನೂ, ಭಗವಂತನ ಬಗ್ಗೆ, ಜೀವಾತ್ಮದ ಬಗ್ಗೆ, ಪರಮಾತ್ಮದ ಬಗ್ಗೆ, ಸೃಷ್ಟಿಯ ಬಗ್ಗೆ ತಪ್ಪು ಪರಿಕಲ್ಪನೆ, ತಪ್ಪು ಗ್ರಹಿಕೆ ಆಗೋ ಸಾಧ್ಯತೆಗಳಿದೆ. ಆ ತಪ್ಪು ಗ್ರಹಿಕೆ ಮಾಡೋದ್ರಿಂದ ಮತ್ತೆ ನಾವು ತಪ್ಪಾಗೇ ನಮ್ಮ ಆಚರಣೆಗಳು ಹೋಗುತ್ತೆ. ಹಾಗಾಗಿ ನಾನು ಯೋಚನೆ ಮಾಡಿ ಮುಂಬರುವ ದಿನಗಳಲ್ಲಿ ಒಂದಷ್ಟು ಪುಸ್ತಕಗಳನ್ನು ಸಜೆಸ್ಟ್ ಮಾಡ್ತೀನಿ. ಯಾವುದರಲ್ಲಿ ಕಲಬೆರಕೆ ಇಲ್ಲ, ಯಾವುದು ವೇದಾನುಸಾರವಾಗಿದೆಯೋ ಅನ್ನೋದನ್ನು ನಾನು ನಿಮಗೆ ಹೇಳ್ತೀನಿ. ನೀವು ಕೂಡ ಅನ್ವೇಷಣೆ ಮಾಡಬಹುದು. ವೇದ ಹೇಳಿದೆ, ಆ ಫಾರ್ಮುಲಾ ಅಪ್ಲೈ ಆಗೋ ಹಾಗೆ 2+2 ಎಲ್ರಿಗೂ 4 ಅನ್ನೋವಂಥ ಫಾರ್ಮುಲಾ ಅಪ್ಲೈ ಆಗೋ ಹಾಗೆ ಎಲ್ಲರಿಗೂ ಯಾವುದಿರುತ್ತೋ, ವಸ್ತುನಿಷ್ಠವಾಗಿ ಯಾವುದಿರುತ್ತೋ, ವ್ಯಕ್ತಿನಿಷ್ಠವಾಗಿರದೆ ವಸ್ತುನಿಷ್ಠವಾಗಿರುವಂಥ ಪ್ರತಿಯೊಂದು ವಿಷಯಗಳು ಯಾವುದರಲ್ಲಿ ಸಿಗುತ್ತೆ ಅಂತ ನಿಮ್ಗೆ ಅನಿಸುತ್ತೋ, ವೇದ ಸಂಹಿತೆಗಳಿಗೆ ಪೂರಕವಾಗಿರುವಂಥ ಪುಸ್ತಕಗಳು ಅಂತ ಅನಿಸಿದ್ರೆ ನೀವು ಓದಬಹುದು. ನೀವು ಕೂಡ ಕಮೆಂಟ್ ಮಾಡಿ ಬೇರೆಯವರಿಗೆ ಸಜೆಸ್ಟ್ ಮಾಡಬಹುದು. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದಷ್ಟು ವೈದಿಕ ವಿಚಾರಗಳ ಜೊತೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.